the first lesson, sociology, introduction to sociology. Dear children, we are learnt about the meaning of sociology and origin of sociology and definitions of sociology in previous classes. Now we are discussed about nature of sociology. ಸೊ ಅಂದರೆ ಈ ಸಮಾಜಶಾಸ್ತ್ರದ ಕೆಲವೊಂದು ಗುಣಲಕ್ಷಣಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಸೋಷಿಯಾಲಜಿ ಈಸ್ ಎ ಸೋಷಿಯಲ್ ಸೈನ್ಸ್ ಆ್ಯಂಡ್ ನಾಟ್ ಎ ಫಿಸಿಕಲ್ ಸೈನ್ಸ್. ಈ ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರ ಏನಾಗಿದೆಪ್ಪ ಅಂದರೆ ಇದು ಒಂದು ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನವಾಗಿದೆಯೇ ಹೊರತು ನಾಟ್ ಎ ಫಿಸಿಕಲ್ ಸೈನ್ಸ್, ಭೌತ ವಿಜ್ಞಾನವಲ್ಲ ಅಂತ ಹೇಳ್ಬೋದು. ಏನಪ್ಪ ಅಂದರೆ ಸಮಾಜಶಾಸ್ತ್ರವು ಸಮಾಜ ಅಂದರೆ ಕುಟುಂಬಕ್ಕೆ ಸಂಬಂಧಿಸಿದಂತೆ ಕುಟುಂಬಕ್ಕೆ ಸೇರಿದಾಗಿದ್ದೇನೆ ಹೊರತು ಇದು ಭೌತ ವಿಜ್ಞಾನ ಸಮೂಹಕ್ಕೆ ಇದು ಸೇರಿಲ್ಲ. ಈ ಸಮಾಜಶಾಸ್ತ್ರ ಮಾನವನ ಚಟುವಟಿಕೆಗಳು ಮತ್ತು ಸಾಮಾಜಿಕ ಜೀವನವನ್ನು ಅಧ್ಯಯನ ಮಾಡುತ್ತೆ. ಮತ್ತು ಸಮಾಜಶಾಸ್ತ್ರ ಹಿಸ್ಟ್ರಿ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಸೈಕಾಲಜಿ ಇರ್ಬೋದು, ಈ ಸೈನ್ಸ್ಗಳಿಗೆ ಜೊತೆ ಇದು ನಿಕಟವಾದಂತಹ ಸಂಪರ್ಕವನ್ನು ಹೊಂದಿದೆ ಅಂತ ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು. ಆ್ಯಂಡ್ ಸೋಷಿಯಾಲಜಿ ಈಸ್ ಎ ಡೆಫಿನೇಟಿವ್ ಸ್ಟಡಿ ಬಟ್ ನಾಟ್ ಎ ಡೈರೆಕ್ಟಿವ್ ಸ್ಟಡಿ. ನಾವು ಈ ಸಮಾಜಶಾಸ್ತ್ರವನ್ನು ಏನು ಹೇಳ್ಬೋದು ಅಂದರೆ ನಿಶ್ಚಯಾತ್ಮಕ ಶಾಸ್ತ್ರ ಅಂತ ಹೇಳ್ತೀವಿ ಹೊರತು ಗುಣ ನಿರ್ದೇಶಕ ಶಾಸ್ತ್ರವಲ್ಲ ಅಂತ ಹೇಳ್ತಾ ಹೋಗ್ತೀವಿ. ಅಂತಂದರೆ ಈ ಸಮಾಜಶಾಸ್ತ್ರವು ತನ್ನ ವಿಷಯದಲ್ಲಿ ಹೇಗಿದೆಯೋ ಹಾಗೆಯೇ ಅಧ್ಯಯನ ಮಾಡುತ್ತೆ. ಅದು ಹೇಗಿರಬೇಕು ಅನ್ನೋದನ್ನು ಹೇಳೋದಿಲ್ಲ. ಅದು ಏನು ಹೇಳುತ್ತೆ ಅಂದರೆ ಈ ಸಮಾಜದಲ್ಲಿ ಇರ್ತಕ್ಕಂತಹ ನಿಯಮಗಳನ್ನು, ಕಟ್ಟುಪಾಡುಗಳನ್ನು ಹೇಗಿದೆಯೋ ಹಾಗೇ ಹೇಳ್ಕೊಳ್ತಾ ಹೋಗುತ್ತೆ. ಇದನ್ನು ನಾವು ಯಾವ ರೀತಿ ಇರಬೇಕು ಅಂತ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಥರ್ಡ್ ಪಾಯಿಂಟ್ ಈಸ್ ಸೋಷಿಯಾಲಜಿ ಈಸ್ ಎ ಪ್ಯೂರ್ ಸೈನ್ಸ್ ಆ್ಯಂಡ್ ನಾಟ್ ಆ್ಯನ್ ಎ ಅಪ್ಲೈಡ್ ಸೈನ್ಸ್. ಈ ಸಮಾಜಶಾಸ್ತ್ರವನ್ನು ನಾವು ಶುದ್ಧ ಶಾಸ್ತ್ರ ಅಂಥೇಳಿ ಕರಿತೀವಿ ಹೊರತು ಇದನ್ನು ಪ್ರಾಯೋಗಿಕ ಶಾಸ್ತ್ರ ಅಲ್ಲ ಅಂಥೇಳಿ ಕರಿತೀವಿ. ಪ್ರಾಯೋಗಿಕ ಶಾಸ್ತ್ರ ಅಂಥೇಳಿ ಕರೆಯೋದಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದರೆ ಈ ಸಮಾಜಶಾಸ್ತ್ರ ಏನಾಗಿದೆ, ಇದರ ಉದ್ದೇಶ ಏನಪ್ಪ ಅಂದರೆ ಜ್ಞಾನ ಸಂಪಾದನೆಯೇ ಆಗಿದ್ದೇನೆ ಹೊರತು ಇದು ಪ್ರಾಯೋಗಿಕವಾಗಿ ಎಲ್ಲ ಶಾಸ್ತ್ರಗಳನ್ನು ಇದು ಒಳಗೊಂಡಿಲ್ಲ. ಈ ಪ್ರಾಯೋಗಿಕ ಶೋಧನೆಗಳನ್ನು ಇಲ್ಲಿ ಮಾಡೋದಿಲ್ಲ ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಆ್ಯಂಡ್ ಫೋರ್ತ್ ಒನ್ ಈಸ್ ಸೋಷಿಯಾಲಜಿ ಈಸ್ ಆ್ಯನ್ ಇಂಟೆಲಿಜಿಬಲ್ ಸೈನ್ಸ್ ಆ್ಯಂಡ್ ನಾಟ್ ಎ ಟ್ಯಾಂಗಿಬಲ್ ಸೈನ್ಸ್. ಇದನ್ನು ನಾವೇನು ಹೇಳ್ತೀವಪ್ಪ ಅಂದರೆ ಈ ಸಮಾಜಶಾಸ್ತ್ರವನ್ನು ನಾವು ಅಮೂರ್ತ ಸ್ವರೂಪದ ವಿಜ್ಞಾನವಾಗಿದೆಯೇ ಹೊರತು ಮೂರ್ತ ಸ್ವರೂಪದ್ದಲ್ಲ. ಅಂದರೆ ಈ ಸಮಾಜಶಾಸ್ತ್ರದಲ್ಲಿ ಮಾನವ ಘಟನೆಗಳ ನೈತಿಕ ರೂಪಗಳನ್ನು ಇಲ್ಲಿ ತೋರಿಸೋದಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಸಾಮಾನ್ಯ ಸ್ವರೂಪವಾಗಿರ್ತಕ್ಕಂಥ ಮಾನವನ ಘಟನೆಗಳ ರೂಪ ಹಾಗೂ ನಮೂನೆಗಳಲ್ಲಿ ಮಾತ್ರ ಆಸಕ್ತ ಆಗಿದೆ ಅಂತ ಹೇಳ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಕೊಡ್ಬೋದು ಅಂದರೆ ಸಮಾಜಶಾಸ್ತ್ರವನ್ನು ನಾವು ಇತಿಹಾಸದಂತೆ ಯಾವುದೇ ನಿಶ್ಚಿತವಾದಂತಹ ಯುದ್ಧ ಅಥವಾ ಕ್ರಾಂತಿಗಳಲ್ಲಿ ಆಸಕ್ತವಾಗಿರೋದಿಲ್ಲ. ಇಲ್ಲಿ ಸಾಮಾಜಿಕ ಸಂಘರ್ಷಗಳೆಂದು ಭಾವಿಸಿ ಅವುಗಳ ಸಾಮಾನ್ಯ ಸ್ವರೂಪ ಹಾಗೂ ಲಕ್ಷಣಗಳನ್ನು ಮಾತ್ರ ಇಲ್ಲಿ ಅಧ್ಯಯನ ಮಾಡೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಆ್ಯಂಡ್ ದೆನ್ ಸೋಷಿಯಾಲಜಿ ಈಸ್ ಎ ಜನರಲ್ ಸೈನ್ಸ್ ಆ್ಯಂಡ್ ನಾಟ್ ಎ ಸ್ಪೆಷಲ್ ಸೈನ್ಸ್. ಸೋಷಿಯಾಲಜಿಯನ್ನು ನಾವು ಸಾಮಾನ್ಯ ವಿಜ್ಞಾನ ಅಂತಲೇ ಕರಿತೀವಿ ಹೊರತು ಇದನ್ನು ವಿಶೇಷ ವಿಜ್ಞಾನ ಅಲ್ಲ, ನಾಟ್ ಎ ಸ್ಪೆಷಲ್ ಸೈನ್ಸ್ ಅಂತ ಕರಿತೀವಿ. ಯಾಕಪ್ಪ ಅಂದರೆ ಈ ಸಮಾಜಶಾಸ್ತ್ರವನ್ನು ನಾವು ಮಾನವನ ಅಂತಕ್ರಿಯೆಗಳು ಒಳಗೊಂಡಂತೆ ಯಾವುದು ಪೊಲಿಟಿಕಲ್ ಇರ್ಬೋದು, ಸೈಂಟಿಫಿಕ್ ಇರ್ಬೋದು, ಎಕನಾಮಿಕಲಿ ಇರ್ಬೋದು, ಆ್ಯಂಡ್ ಏನಂತ ಹೇಳ್ತೀವಿ ಇನ್ವಾಲ್ವಿಂಗ್ ಹ್ಯೂಮನ್ ಬೀಯಿಂಗ್ಸ್ ಲೈಕ್ ಎ ರಿಲಿಜಿಯನ್ ಇರ್ಬೋದು, ಮತ್ತು ಮಾರಲ್ ಆ್ಯಂಡ್ ಇಂಟೆಲ್ ಕಲ್ಚರ್ ಇರ್ಬೋದು. ಇವೆಲ್ಲವುಗಳನ್ನು ಒಳಗೊಂಡಂತೆ ಇವು ಸಾಮಾನ್ಯ ಸ್ವರೂಪವನ್ನು ಮಾತ್ರ ಅಧ್ಯಯನ ಮಾಡುತ್ತೆ. ಇದರ ಅಧ್ಯಯನ ವ್ಯಾಪ್ತಿ ವಿಶಾಲವಾಗಿದೆಯೇ ಹೊರತು ಉಳಿದ ಸಮಾಜ ವಿಜ್ಞಾನಗಳಂತೆ ಇದು ಸೀಮಿತವಾಗಿಲ್ಲ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಡಿಯರ್ ಚಿಲ್ಡ್ರನ್, ಇಂಪಾರ್ಟೆನ್ಸ್ ಆಫ್ ಸೋಷಿಯಾಲಜಿ. ಈ ಸೋಷಿಯಾಲಜಿಯ ಮಹತ್ವ ಏನು, ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದರೆ ಸೋಷಿಯಾಲಜಿ ಈಸ್ ದ ಯಂಗೆಸ್ಟ್ ಸೈನ್ಸ್ ಅಮಾಂಗ್ ಆಲ್ ದ ಸೋಷಿಯಲ್ ಸೈನ್ಸ್. ಇಟ್ಸ್ ಯೂಸ್ ಆರ್ ಯೂನಿವರ್ಸಲ್. ಈ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಕಿರಿಯ ವಿಜ್ಞಾನ ಆಗಿದೆ, ಚಿಕ್ಕದು ಭಾಗ ಆಗಿದ್ರೂ ಸಮೇತ ಇದರ ಉಪಯೋಗಗಳನ್ನು ನಾವು
ಅತಿ ಹೆಚ್ಚಾಗಿ ಗುರುತಿಸ್ಬೋದು ಅಂತಲೇ ಹೇಳ್ಬೋದು. ಸೋಷಿಯಾಲಜಿ ಸ್ಟಡೀಸ್ ಹ್ಯೂಮನ್ ಸೊಸೈಟಿ ಸೈಂಟಿಫಿಕಲಿ. ಸಮಾಜಶಾಸ್ತ್ರವು ಮಾನವನ ಒಂದು ವೈಜ್ಞಾನಿಕ ಸಮಾಜವನ್ನು ಇಲ್ಲಿ ಅಧ್ಯಯನ ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಆ್ಯಂಡ್ ದೆನ್ ಸಪ್ಲಿಮೆಂಟ್ಸ್ ದ ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ಇಲ್ಲಿ ಸಮಾಜಶಾಸ್ತ್ರ ಏನು ಮಾಡುತ್ತೆ, ಒಂದು ಮನುಷ್ಯನ ವ್ಯಕ್ತಿತ್ವವನ್ನು ಬೆಳವಣಿಗೆ ಮಾಡೋದಕ್ಕೆ ಇದು ಪೂರಕ ಆಗಿದೆ ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಸಮಾಜದಲ್ಲಿ ಆಗ್ತಕ್ಕಂತಹ ಚೇಂಜಸ್ ಏನಿದೆ, ಬದಲಾವಣೆಗಳಿಗೆಲ್ಲ ಈ ಸಮಾಜದ ಮನುಷ್ಯ ಹೊಂದ್ಕೊಂಡು ಹೋಗಬೇಕಾಗತ್ತೆ. ಈ ಸಮಾಜದ ರಚನೆ ಹೇಗಿದೆ ಮತ್ತು ಇದರ ಒಂದು ಬದಲಾವಣೆಗಳು, ಸಮಸ್ಯೆಗಳು ಮತ್ತು ಇವೆಲ್ಲವುಗಳ ಬಗ್ಗೆ ಮನುಷ್ಯ ಹೊಂದ್ಕೊಂಡು ಹೋಗೋದಕ್ಕೆ ಈ ಒಂದು ಸಮಾಜಶಾಸ್ತ್ರ ಅನ್ನೋದು ನಮಗೆ ಹೆಲ್ಪ್ ಮಾಡೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಆ್ಯಂಡ್ ಥರ್ಡ್ ಪಾಯಿಂಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಸೋಷಿಯಲ್ ಪ್ರೊಸೆಸ್. ಈ ಸಮಾಜಶಾಸ್ತ್ರದಿಂದ ನಾವು ಏನು ಮಾಡ್ಬೋದು, ಸಾಮಾಜಿಕ ಪ್ರಕ್ರಿಯೆಗಳ ಪರಿಚಯ ನಮಗೆ ಇಲ್ಲಿ ಆಗೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಸೋಷಿಯಾಲಜಿ ಆ್ಯಡ್ಸ್ ದ proper understanding of social process by studying the religion, traditions, culture, social rules and regulations, values and ideas of other various society. ಈ ಒಂದು ಸಮಾಜದಲ್ಲಿರ್ತಕ್ಕಂತಹ ಸಾಮಾಜಿಕ ಸಂಸ್ಥೆಗಳಿರ್ಬೋದು, ಧರ್ಮದ ಬಗ್ಗೆ ವಿಚಾರಗಳ ಬಗ್ಗೆ ಇರ್ಬೋದು, ಸಂಪ್ರದಾಯಗಳ ಬಗ್ಗೆ ಇರ್ಬೋದು, ನಮ್ಮ ರಾಷ್ಟ್ರದ ಸಂಸ್ಕೃತಿ ಬಗ್ಗೆ ಇರ್ಬೋದು, ನೀತಿ ನಿಯಮಗಳ ಬಗ್ಗೆ ಇರ್ಬೋದು, ಇವೆಲ್ಲವುಗಳನ್ನು ನಮಗೆ ತಿಳ್ಕೊಳ್ಳೋದಕ್ಕೆ ಈ ಒಂದು ಸಮಾಜಶಾಸ್ತ್ರ ಅಂಥದ್ದು ನಮಗೆ ಹೆಲ್ಪ್ ಮಾಡೋದನ್ನು ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ಆ್ಯಡ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಸೋಷಿಯಲ್ ಪ್ರಾಬ್ಲಮ್ಸ್ ಆ್ಯಂಡ್ ದೇರ್ ಸೊಲ್ಯೂಷನ್ಸ್. ಈ ಒಂದು ಸಮಾಜಶಾಸ್ತ್ರದಿಂದ ನಾವು ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಅದರ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಕಂಡುಕೊಳ್ಳೋದಕ್ಕೂ ಸಮೇತ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಎವ್ರಿ ಸೊಸೈಟಿ ಸಫರ್ಸ್ ಫ್ರಮ್ ಹಿಟ್ಸ್ ಓನ್ ಸೋಷಿಯಲ್ ಪ್ರಾಬ್ಲಮ್ಸ್ ಅಲ್ವಾ. ಪ್ರತಿಯೊಂದು ಸಮಾಜದಲ್ಲಿ ತನ್ನದೇ ಆದಂತಹ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಅವರ್ ಸೊಸೈಟಿ ಈಸ್ ಫೇಸಿಂಗ್ ಪ್ರಾಬ್ಲಮ್ಸ್ ಲೈಕ್ ಕ್ರೈಮ್ ಆ್ಯಂಡ್ ಜುವೆನ್ಲಿ ಕ್ರೈಮ್ ಆ್ಯಂಡ್ ಕಾಮನಲ್ ಕ್ಲಾಸಸ್ ಆ್ಯಂಡ್ ಹಂಗರ್, ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಇರ್ಬೋದು. ಇವೆಲ್ಲವುಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅಂತ ಏನು ಹೇಳ್ತೀವಪ್ಪ ಅಂದರೆ, ನಾವು ನಿಮಗೆ ಈ ವರ್ಡ್ಸ್ಗಳೆಲ್ಲ ನಿಮಗೆ ಹೊಸದು ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ಅಪರಾಧ ಇರ್ಬೋದು, ಬಾಲಾಪರಾಧ ಆಗಿರ್ತಕ್ಕಂಥದ್ದು, ಮತ್ತು ಜಾತಿಗಳ ಮಧ್ಯೆ ಇರ್ತಕ್ಕಂತಹ ಗೊಂದಲಗಳು ಇರ್ಬೋದು, ಮತ್ತು ಅಪೌಷ್ಟಿಕತೆ ಇರ್ಬೋದು, ಜಾತೀಯತೆ ಇರ್ಬೋದು, ಮತ್ತು ಬಡತನ, ನಿರುದ್ಯೋಗ, ಇವೆಲ್ಲವುಗಳ ಬಗ್ಗೆ, ಮಕ್ಕಳ ದುಡಿಮೆ, ಅಸಮಾನತೆ, ಹಿಂಸೆ, ಹೀಗೆ ಮುಂತಾದ ಸಾಮಾಜಿಕ ಸಮಸ್ಯೆಗಳನ್ನು ನಾವು ಇಲ್ಲಿ ಎದುರಿಸ್ತಾ ಇದ್ದೀವಿ ಅನ್ನೋದು ನಮಗೆ ತಿಳಿತಾ ಹೋಗುತ್ತೆ. ಮತ್ತು ಈ ಒಂದು ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಬೇಕು ಅನ್ನೋದು, ಅದಕ್ಕೆ ಆದಂತಹ ಪರಿಹಾರವನ್ನು ಸಮೇತ ನಾವು ಸಲಹೆಗಳನ್ನು ಸಮೇತ ಈ ಒಂದು ಸಮಾಜಶಾಸ್ತ್ರದಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಆ್ಯಂಡ್ ದೆನ್ ಸೋಷಿಯಾಲಜಿ ಸಪೋರ್ಟ್ಸ್ ದ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಈ ಒಂದು ಸಮಾಜಶಾಸ್ತ್ರದಿಂದ ನಾವು ಏನು ತಿಳ್ಕೊಬೋದು ಅಂದರೆ, ಸಮಾಜವನ್ನು ರೂಪಿಸೋದಕ್ಕೆ ಹಲವಾರು ನಾವು ಅಭಿವೃದ್ಧಿ ಯೋಜನೆಗಳನ್ನು ಹಾಕ್ಕೋಬೇಕಾಗುತ್ತೆ. ಈ ಯೋಜನೆಗಳನ್ನು ನಾವು ಪರಿಣಾಮಕಾರಿಯಾಗಿ ರೂಪಿಸಬೇಕು ಅಲ್ವಾ. ಈ ಒಂದು ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಇರ್ಬೋದು, ಬೇರೆ ಬೇರೆ ರೀತಿಯಾಗಿ ಈ ಒಂದು ನಾವು ಯೋಜನೆ ಹಾಕ್ಕೊಂಡಿರ್ತಕ್ಕಂತಹ ಕೆಲವೊಂದು ಅಭಿವೃದ್ಧಿ ಕೆಲಸಗಳನ್ನು ನಾವು ಪರಿಣಾಮಕಾರಿಯಾಗಿ ಮಾಡ್ಕೊಳ್ಳೋದಕ್ಕೂ ಸಮೇತ ನಮಗೆ ಈ ಒಂದು ಸೋಷಿಯಾಲಜಿ ಹೆಲ್ಪ್ ಆಗುತ್ತೆ ಅಂತಲೇ ನಾವು ಇಲ್ಲಿ ಹೇಳ್ಬೋದು. ಎಸ್. ಆ್ಯಂಡ್ ದೆನ್ ಚಿಲ್ಡ್ರನ್, ದ ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಅದರ್ ಸೋಷಿಯಲ್ ಸೈನ್ಸ್. ಈ ಸಮಾಜಶಾಸ್ತ್ರ ಮತ್ತು ಇನ್ನೂ ಬೇರೆ ಬೇರೆ ಇರ್ತಕ್ಕಂತಹ ಸಮಾಜ ವಿಜ್ಞಾನಗಳ ನಡುವಿನ ರಿಲೇಷನ್ಶಿಪ್ ಏನಿದೆ, ಆ ಸೋಷಿಯಾಲಜಿಗೂ ಮತ್ತು ಬೇರೆ ಸಬ್ಜೆಕ್ಟ್ಸ್ಗೂ ಇರ್ತಕ್ಕಂತಹ ರಿಲೇಷನ್ಶಿಪ್ ಏನು ಅನ್ನೋದು ಮತ್ತು ಅದರ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ಸೊ ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್. ನಾವು ಈ ಸಮಾಜಶಾಸ್ತ್ರ ಮತ್ತು ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರದ ನಡುವೆ ಇರ್ತಕ್ಕಂತಹ ರಿಲೇಷನ್ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದರೆ, ದೆರ್ ಈಸ್ ಕ್ಲೋಸ್ ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ ಸ್ಟಡೀಸ್ ದ interactions between political institutions, political life of human beings and political institution of human society. But sociology studies the various social institutions like social groups and social institutions that functions within the political structure. ಈ ಒಂದು
ಪೊಲಿಟಿಕಲ್ ಸೈನ್ಸ್ ಅಂತಕ್ಕಂಥದ್ದು ನಮಗೆ ಪೊಲಿಟಿಕಲ್ ಸೈನ್ಸಲ್ಲಿ ನಾವು ಇಲ್ಲಿ ಏನು ತಿಳ್ಕೊಳ್ತಾ ಹೋಗ್ತೀವಿ, ಮನುಷ್ಯನ ಒಂದು ರಾಜಕೀಯ ಚಟುವಟಿಕೆಗಳನ್ನು ತಿಳ್ಕೊಳ್ತಾ ಹೋಗ್ತೀವಿ, ರಾಜಕೀಯ ಸಂಸ್ಥೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ, ಮತ್ತು ರಾಜಕೀಯ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಬಟ್ ಈ ಸಮಾಜಶಾಸ್ತ್ರ ಸೋಷಿಯಾಲಜಿಯಲ್ಲಿ ನಾವು ಏನು ತಿಳ್ಕೊಳ್ತಾ ಹೋಗ್ತೀವಿ, ಒಂದು ಮಾನವನ ಸಾಮಾಜಿಕ ಗುಂಪುಗಳು ಹೇಗಿದೆ, ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡೋದನ್ನು, ಸ್ಟಡಿ ಮಾಡೋದನ್ನು ನಾವು ನೋಡ್ಬೋದು. ಆ್ಯಂಡ್ ದೆನ್ ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಹಿಸ್ಟ್ರಿ. ಈ ಒಂದು ಸೋಷಿಯಾಲಜಿ ಮತ್ತು ಹಿಸ್ಟ್ರಿ ನಡುವೆ ಇರ್ತಕ್ಕಂತಹ ರಿಲೇಷನ್ಶಿಪ್ ಏನಪ್ಪ ಅಂತಂದರೆ, ಸೋಷಿಯಾಲಜಿ ಆ್ಯಂಡ್ ಹಿಸ್ಟ್ರಿ ಆರ್ ಇಂಟರ್ ರಿಲೇಟೆಡ್. ಹಿಸ್ಟ್ರಿ ಈಸ್ ದ recreation of the life of a past society, but sociology is the recreations of ಕಾಂಟೆಂಪ್ರರಿ ಸೊಸೈಟಿ. ನಾವು ಈ ಒಂದು ಇತಿಹಾಸವನ್ನು ನಾವು ಏನು ಹೇಳ್ತೀವಿ, ಸಮಾಜದ ಹಿಂದಿನ ಬದುಕಿನ ಪುನರ್ರಚನೆ ಆಗಿರುತ್ತೆ, ಹಿಂದಿನ ಘಟನೆಗಳನ್ನು ನಾವು ತಿಳಿಸ್ಕೊಳ್ತಾ ಹೋಗ್ತೀವಿ ಇತಿಹಾಸದಲ್ಲಿ, ಹಿಸ್ಟ್ರಿಯಲ್ಲಿ. ಬಟ್ ಸಮಾಜಶಾಸ್ತ್ರದಲ್ಲಿ ನಾವು ಸಮಕಾಲೀನ ಮಾನವ ಸಮಾಜದ ಪ್ರಸ್ತುತವಾಗಿರ್ತಕ್ಕಂತಹ ರಚನೆಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಪ್ರಸ್ತುತವಾಗಿ ಇವಾಗ ಏನೆಲ್ಲ ನಡೀತಾ ಇದೆ ಸಮಾಜದಲ್ಲಿ, ಈ ಒಂದು ಘಟನೆಗಳ ಬಗ್ಗೆ ನಾವು ಸೋಷಿಯಾಲಜಿಯಲ್ಲಿ ತಿಳ್ಕೊಳ್ತೀವಿ. ಬಟ್ ಇತಿಹಾಸದಲ್ಲಿ ನಾವು ಹಿಂದೆ ಗತಿಸಿ ಹೋದಂತಹ ನೆನಪುಗಳು ಮಾತ್ರ ನಾವು ಅಭ್ಯಾಸವನ್ನು ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಆ್ಯಂಡ್ ದೆನ್ ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಆಂಥ್ರೋಪಾಲಜಿ ಅಂಥೇಳಿ ಕರಿತೀವಿ. ಅಂದರೆ ಮಾನವಶಾಸ್ತ್ರ ಅಂತ ಹೇಳ್ತೀವಿ. ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರದ ನಡುವಿನ ಇರ್ತಕ್ಕಂತಹ ಸಂಬಂಧ ಏನು, ರಿಲೇಷನ್ಶಿಪ್ ಏನು ಅನ್ನೋದನ್ನು ನಾವು ನೋಡ್ತಾ ಹೋದರೆ, ದ ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಆಂಥ್ರೋಪಾಲಜಿ ಆರ್ ವೈಡ್ಲಿ ರೆಕಾಗ್ನೈಸ್ಡ್. ದ ಕಲ್ಚರಲ್ ಆ್ಯಂಡ್ ಸೋಷಿಯಲ್ ಪಾತ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಇಟ್ಸ್ ಹಿಸ್ಟ್ರಿ ಈಸ್ ಸ್ಟಡಿಡ್ ಬೈ ಆಂಥ್ರೋಪೋಲಜಿ ಅಂಥೇಳಿ ನಾವು ಕರಿತಾ ಹೋಗ್ತೀವಿ. ಅಂತಂದರೆ ಈ ಒಂದು ಮಾನವಶಾಸ್ತ್ರ ಜನಾಂಗ, ಸಮುದಾಯಗಳು ಮತ್ತು ಸಂಸ್ಕೃತಿಯ ಹಾದಿಗಳ ಬಗ್ಗೆ ಇಲ್ಲಿ ತಿಳಿಸ್ಕೊಡುತ್ತೆ. ಮತ್ತು ಮಾನವನ ಒಂದು ಸಾಮಾಜಿಕ ಜೀವನದ ಸಮಗ್ರ ಅಧ್ಯಯನ ಮೂಲಕ ಈ ಸಮಾಜಶಾಸ್ತ್ರವನ್ನು ನಾವು ತುಂಬಾ ವಿಸ್ತಾರವಾಗಿ ತಿಳ್ಕೊಳ್ಬೋದು ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಸೈಕಾಲಜಿ, ಈ ಒಂದು ಮನೋವಿಜ್ಞಾನ ಅಂತ ಹೇಳ್ತೀವಿ. ಸೋಷಿಯಾಲಜಿ ಮತ್ತು ಮನಃಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋದಾದರೆ ನಾವು ಸೋಷಿಯಾಲಜಿ ಆ್ಯಂಡ್ ಸೈಕಾಲಜಿ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಈ ಒಂದು ಸಮಾಜಶಾಸ್ತ್ರ ಮತ್ತು ಮನೋವಿಜ್ಞಾನ ಒಂದಕ್ಕೊಂದು ಸಹಾಯಕವಾಗಿವೆ ಅಂತಲೇ ಹೇಳ್ಬೋದು. ಸೈಕಾಲಜಿ ಸ್ಟಡೀಸ್ ದ ಬಿಹೇವಿಯರಲ್ ಆಸ್ಪೆಕ್ಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ. ಸೈಕಾಲಜಿಯಲ್ಲಿ ನಾವು ಏನು ಹೇಳ್ಬೋದು, ಮಾನವನ ವರ್ತನೆಯನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಬಟ್ ಸೋಷಿಯಾಲಜಿ seeks to study the social behavior, social interaction and function of social institution. ಈ ಸಮಾಜದಲ್ಲಿ ನಾವು ಏನು ತಿಳ್ಕೊಳ್ತಾ ಹೋಗ್ತೀವಿ, ಸಾಮಾಜಿಕ ನಡವಳಿಕೆಗಳನ್ನು ತಿಳ್ಕೊಳ್ತಾ ಹೋಗ್ತೀವಿ, ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ಈ ಒಂದು ಸಮಾಜಶಾಸ್ತ್ರದಲ್ಲಿ. ಆ್ಯಂಡ್ ದೆನ್ ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಎಕನಾಮಿಕ್ಸ್. ಸೋಷಿಯಾಲಜಿ ಆ್ಯಂಡ್ ಎಕನಾಮಿಕ್ಸ್, ಈ ಒಂದು ಎಕನಾಮಿಕ್ಸ್ ಸ್ಟಡೀಸ್ ದ ಎಕನಾಮಿಕಲ್ ಆ್ಯಕ್ಟಿವಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ನಾವು ಅರ್ಥಶಾಸ್ತ್ರ ಅಂತ ಏನು ಕರಿತೀವಿ, ಅರ್ಥಶಾಸ್ತ್ರದಲ್ಲಿ ನಾವು ಏನು ಮಾಡ್ತೀವಿ, ಸಮಾಜದ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಬಟ್ ಸೋಷಿಯಾಲಜಿಯಲ್ಲಿ ನಾವು ಏನು ಮಾಡ್ತೀವಿ, ಸೋಷಿಯಾಲಜಿ ಸೀಕ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಇಂಟ್ರ್ಯಾಕ್ಷನ್ ಬಿಟ್ವೀನ್ ಎಕನಾಮಿಕಲ್ ಆ್ಯಂಡ್ ಸೋಷಿಯಲ್ ಆ್ಯಕ್ಟಿವಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಸಾಮಾಜಿಕ ಮತ್ತು ಜೊತೆಗೆ ಆರ್ಥಿಕ ಅಂಶಗಳನ್ನು ಸಮೇತ ನಾವು ಈ ಒಂದು ಸೋಷಿಯಾಲಜಿಯಲ್ಲಿ ನಾವು ಅಭ್ಯಾಸ ಮಾಡೋದನ್ನು ನೋಡ್ತಾ ಹೋಗ್ಬೋದು. ಎಸ್ ಚಿಲ್ಡ್ರನ್, ನಾವು over the class. Next we will continue the early sociologist and Indian sociologist. Okay, thank you, bye.